ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಕೂಡ ಒಂದು ಯೂಸ್ಫುಲ್ ಆದ ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಗೆ ಸ್ಕಿಪ್ ಮಾಡದೆ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್. ನಿಮಗೂ ಯೂಸ್ಫುಲ್ ಆಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ನೈಲ್ ಕಟರ್ ತಗೊಂಡಿದ್ದೀನಿ. ಉಗುರು ಕಟ್ ಮಾಡಬೇಕು. ಉಗುರು ಕಟ್ ಮಾಡ್ತಾ ಇರಬೇಕಾದ್ರೆ ನಾವು ಉಗುರು ಕಟ್ ಮಾಡ್ತಾ ಮಾಡ್ತಾ ಉಗುರು ಹಾರ್ಕೊಳ್ಳುತ್ತೆ ಅಥವಾ ಎಲ್ಲಾದರೂ ಬಿದ್ದೋಗುತ್ತಲ್ವ, ಅದನ್ನು ಹುಡುಕೋ ಬದಲು ಈ ರೀತಿ ನಾವು ಒಂದು ಈ ರೀತಿ ಸ್ಟಿಕ್ಕರ್ ಅಂಟಿಸ್ಕೊಂಡ್ರೆ ನಾವು ಏನು ಕಟ್ ಮಾಡ್ತೀವಿ ಉಗುರು ಅಲ್ಲೇ ಅದು ಸ್ಟಿಕ್ಕರ್ ಒಳಗಡೆ ಅಂಟ್ಕೊಂಡಿರುತ್ತೆ ಫ್ರೆಂಡ್ಸ್. ನೋಡಿ ತೋರಿಸ್ತಾ ಇದ್ದೀನಲ್ಲ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲೇ ಎಷ್ಟು ಉಗುರು, ಅಲ್ಲೇ ನೋಡಿ ಎಲ್ಲ ಉಗುರುಗಳು ಅಲ್ಲೇ ಸೇರ್ಕೊಂಡಿದೆ ನೋಡಿ. ಅದು ಕ್ಲಿಯರಾಗಿ ಕಾಣಿಸ್ತಿಲ್ಲ, ವೈಟ್ ಟೈಲ್ಸ್ ಆಗಿರೋದ್ರಿಂದ ಕ್ಲಿಯರಾಗಿ ಕಾಣಿಸಲ್ಲ. ಇಲ್ಲಿ ಅಷ್ಟೇ ಉಗುರು ನೀವು ಕಟ್ ಮಾಡಿದ್ರು ಅಲ್ಲೇ ಇರುತ್ತೆ ಫ್ರೆಂಡ್ಸ್. ನಾನು ಫಸ್ಟೇ ತೋರಿಸಿದ್ದಾಗೆ ಕೆಳಗಡೆ ಬಿದ್ದೋಗಿತ್ತು. ಸ್ಟಿಕ್ಕರ್ ಹಾಕಿದ್ಮೇಲೆ ಸ್ಟಿಕ್ಕರಿಗೆ ಅಂಟ್ಕೊಂಡಿದೆ ಫ್ರೆಂಡ್ಸ್. ಇದು ಕೂಡ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ. ಮತ್ತೊಂದು ಟಿಪ್ಸ್ ಬಂದು, ನಾವು ಗಂಧದ ಕಡ್ಡಿ ಹಚ್ತಾ ಇರ್ತೀವಿ. ಡೈಲಿ ಗಂಧದ ಕಡ್ಡಿ ಹಚ್ಬೇಕಾದ್ರೆ ಬೇಗ ಉರಿದೋಗುತ್ತೆ. ಅದಕ್ಕೆ ಅಂತಲೇ ಈ ರೀತಿ ನಾವು ವ್ಯಾಸ್ಲೈನ್ ಹಾಕಿ ಹಚ್ಚೋದ್ರಿಂದ ಬೇಗ ಉರಿಯಲ್ಲ ಫ್ರೆಂಡ್ಸ್. ನಿಧಾನಕ್ಕೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಉರಿಯುತ್ತೆ ಫ್ರೆಂಡ್ಸ್. ಅದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ. ಮತ್ತೊಂದು ಟಿಪ್ಸ್ ಬಂದು, ನಾವು ಬೆಣ್ಣೆ ಮಾಡಬೇಕಾದ್ರೆ ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ತಿರ್ತೀವಿ. ಅದರ ಬದಲು ಇಲ್ಲಾಂದರೆ ಐಸ್ ಗಡ್ಡೆ ಹಾಕ್ಬಿಟ್ಟು ಮಿಕ್ಸಿಲಿ ರುಬ್ತಾ ಇರ್ತೀವಿ. ಅದರ ಬದಲು ಈ ರೀತಿ ಮಾಡೋದ್ರಿಂದ ಟೈಮು ಸೇವ್ ಆಗುತ್ತೆ ಮತ್ತು ಟೈಮ್ ಅಂತೂ ಸೇವ್ ಆಗುತ್ತೆ ಫ್ರೆಂಡ್ಸ್. ಬೇಗ ತುಪ್ಪನೂ ಆಗುತ್ತೆ. ಈ ರೀತಿ ನಾವು ಮಿಕ್ಸಿಗೆ ಹಾಕ್ತೇನೆ ಗಂಟೆಗಟ್ಟಲೆ ಅಲ್ಲಿ ಮಿಕ್ಸಿ ಎಲ್ಲ ಚೆಲ್ಕೊಂಡು ಮಾಡೋದಕ್ಕಿಂತ ಈ ರೀತಿ ಮಾಡಿ ನೋಡಿ, ತುಂಬ ಬೇಗ ಕೆಲಸನೂ ಆಗುತ್ತೆ, ಹಾಗೆ ಟೈಮ್ ಸೇವ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಸ್ವಲ್ಪ ತಲೆ ಹಿಡ್ಕೊಳುತ್ತೆ ಅಂತ ಮಾಡ್ತಾ ಇರಬೇಕು ಅಷ್ಟೇ ಹೊರತು, ಇಲ್ಲಾಂದರೆ ಹಂಗೆ ಸಿಮ್ಮಲ್ಲಿ ಇಟ್ಟರಂತೂ ಏನೂ ತಲೆ ಹಿಡ್ಕೊಳ್ಳಲ್ಲ, ಬೇಗನೆ ತುಪ್ಪ ಆಗುತ್ತೆ ಫ್ರೆಂಡ್ಸ್. ಈಗೆಲ್ಲ ರೆಡಿಯಾಗಿದೆ. ನಾನು ಮಧ್ಯಾಹ್ನನೇ ಮಾಡಿದ್ದೆ. ಅದು ಸೋಸ್ಬಿಟ್ಟು ನೋಡಿ ಇದೇ ತುಪ್ಪದ ಡಬ್ಬಕ್ಕೆ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು ಬೆಳ್ಳುಳ್ಳಿ ಎಲ್ಲ ಥರ ನಾನು ನನ್ನ ಚಾನಲಲ್ಲಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಬೇರೆ ಬೇರೆ ರೀತಿ ಬೆಳ್ಳುಳ್ಳಿ ಯಾವ ಥರ ಬಿಡಿಸ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಮತ್ತೊಂದು ಈ ರೀತಿ ಕೂಡ ಮಾಡಿ ನೋಡಿ, ಈ ರೀತಿ ಕೂಡ ಮಾಡ್ಬೋದು ಅನ್ನೋದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನಾನು ಒಂದು ಮುಚ್ಚಳ ತಗೊಂಡಿದ್ದೀನಿ, ಅಂದರೆ ಜ್ಯೂಸ್ ಬಾಟಲು ಅಥವಾ ಯಾವ್ದಾದ್ರು ಬಾಟಲ್ದು ಮುಚ್ಚಳ ಬರುತ್ತಲ್ಲ, ಆ ಮುಚ್ಚಳ ತಗೊಂಡು ಈ ರೀತಿ ಸಿಂಪಲಾಗಿ ಈ ರೀತಿ ಮಾಡಿದ್ರೆ ಸಾಕು. ಅಥವಾ ನಾವೇ ಮಾಡಬೇಕು ಅಂತ ಏನಿಲ್ಲ, ಮಕ್ಳ ಕೈಲಿ ಕೊಟ್ಟರು ಮಾಡಿಕೊಡ್ತಾರೆ ಫ್ರೆಂಡ್ಸ್. ತುಂಬ ಬೇಗ ಬಿಡಿಸ್ಕೋಬೋದು, ತುಂಬ ಚೆನ್ನಾಗೂ ಸುಲಭವಾಗೂ ಇದೆ ಫ್ರೆಂಡ್ಸ್. ಇದು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಸುಲಭವಾಗಿ ನಮ್ಗೆ ತಕ್ಷಣ ಬೆಳ್ಳುಳ್ಳಿ ಬೇಕು ಅಂತಂದರೆ ಈ ರೀತಿ KG ಗಟ್ಟಲೆ ಕೂಡ ಬಿಡಿಸ್ಕೋಬೋದು ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು, ನಾವು ಮನೆ ಮಾಫ್ ಮಾಡ್ತಿರ್ತೀವಲ್ಲ, ತುಂಬಾ ಕೊಳೆ ಇರುತ್ತೆ ಫ್ರೆಂಡ್ಸ್. ಮತ್ತು ಇದು ಬ್ಯಾಕ್ಟೀರಿಯಾಗಳಿರ್ತವೆ, ಅಲ್ಲಲ್ಲೇ ಜಿಡ್ಡುಗಳು ಅಲ್ಲೇ ಸೇರ್ಕೊಂಡಿರುತ್ತಲ್ವ. ಅದಕ್ಕೆ ಅಂತಲೇ ಇದು ವಾರಕ್ಕೊಂದ್ಸರಿ ಈ ರೀತಿ ಮಾಡೋದ್ರಿಂದ ಮಾಫ್ ಕೂಡ ಚೆನ್ನಾಗಿರುತ್ತೆ, ಕ್ಲೀನಾಗಿರುತ್ತೆ ಫ್ರೆಂಡ್ಸ್. ಈಗ ನಾನು ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಹಾಕೊಂಡಿದ್ದೀನಿ, ಮತ್ತು ಒಂದು ಸೋಂಪು ಹಾಕೊಂಡಿದ್ದೀನಿ, ಮತ್ತು ವಿನಿಗರ್ ಹಾಕತ್ತಾ ಇದ್ದೀನಿ. ಇದು ಹಾಕಿ ಬಿಸಿನೀರು ಹಾಕಿ ನೆನೆಸ್ಬೇಕು ಫ್ರೆಂಡ್ಸ್. ಒಂದು ಅರ್ಧ ಗಂಟೆ ನೆನೆಸಿಡೋದ್ರಿಂದ ಅದು ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗುತ್ತೆ ಮತ್ತು ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಈಗ ತುಂಬ ಬಿಸಿ ಇರೋ ನೀರನ್ನ ಹಾಕಬೇಕು. ಒಂದು ಅರ್ಧ ಗಂಟೆ ಅಂತೂ 30 ನಿಮಿಷ ಅಂತೂ ನೆನೆಯೋಕ್ಕೆ ಬಿಡಬೇಕು ಫ್ರೆಂಡ್ಸ್. ಈ ರೀತಿ ಡೈಲಿ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಾವು ವಾರಕ್ಕೊಂದು ಸರಿ ಆದರೂ ಮಾಡಲೇಬೇಕು ಫ್ರೆಂಡ್ಸ್. ಹಾಗಾದರೆ ಮನೆಯೂ ನೀಟಾಗಿರುತ್ತೆ ಮತ್ತು ಮಾಫು ಕೂಡ ಕ್ಲೀನಾಗಿರುತ್ತೆ. 30 ನಿಮಿಷ ಆದಮೇಲೆ ಬಟ್ಟೆ ಒಗೆಯೋ ಬ್ರಷ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬೇಕು ಫ್ರೆಂಡ್ಸ್. ಹಾಗಾದರೆ ಅದು ಏನೇ ಬ್ಯಾಕ್ಟೀರಿಯಾಗಳಿದ್ರೂ, ಕೊಳೆ ಇದ್ರೂ ಕಡಿಮೆಯಾಗಿ ಒಣಗಿದ್ರೆ ಚೆನ್ನಾಗಿ ನೀಟಾಗಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಕೊಳೆ ಇದ್ದಂಗೆ ಇದೆಯಲ್ವ, ಕಾಣಿಸ್ತಿದೆಯಲ್ವ, ಈ ರೀತಿ ಇರುತ್ತೆ. ಅದಕ್ಕೆ ನೀವು ಈ ರೀತಿ ಟಿಪ್ಸ್ ಫಾಲೋ ಮಾಡಿ ಫ್ರೆಂಡ್ಸ್. ಇದು ಕೂಡ ಯೂಸ್ಫುಲ್ ಆಗುತ್ತೆ. ಮತ್ತೊಂದು ಟಿಪ್ಸ್ ಬಂದು, ನಾವು ಸೋಪ್ ಬಾಕ್ಸ್ ಮುಗಿದ ಮೇಲೆ ಬಿಸಾಕೋ ಬದಲು ಈ ರೀತಿ ಬೀರುವಲ್ಲಿ ಇಡೋದ್ರಿಂದ ಅದ್ರ ಸ್ಮೆಲ್ಲು ಮತ್ತು ಘಮ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ಅಂತಲೇ ಬೀರುವಲ್ಲಿ ಇಡಿ. ಆ ಸ್ಮೆಲ್ ಹೊರ್ಟೋದ್ಮೇಲೆ ಬೇಕಾದ್ರೆ ಇನ್ನೊಂದು ಸೋಪ್ ಓಪನ್ ಮಾಡಿದಾಗ ಅದನ್ನು ಕೂಡ ಅದೇ ರೀತಿ ಮಾಡಿ ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು, ಉಗುರು ಬಣ್ಣ ನಾವು ಹಾಕಿರ್ತೀವಿ, ಈ ಕಲರ್ ಇಷ್ಟ ಆಗಲ್ಲ ಅಂತಂದರೆ ರಿಮೂವ್ ಮಾಡಬೇಕು. ರಿಮೂವರ್ ನಮ್ಮ ಹತ್ರ ಇಲ್ಲ ಅಂದರೆ ಈ ರೀತಿ ಪರ್ಫ್ಯೂಮ್ ಅಂತೂ ಎಲ್ಲರ ಹತ್ರ ಇದ್ದೇ ಇರುತ್ತಲ್ವ ಫ್ರೆಂಡ್ಸ್, ಅದನ್ನು ಸ್ವಲ್ಪ ಹಿಂಗೆ ಸ್ಪ್ರೇ ಮಾಡಿದ್ರೆ ಸಾಕು, ರಿಮೂವ್ ಆಗುತ್ತೆ. ನಮಗೆ ಬೇಕಂದ ಕಲರು ನಾವು ಹಾಕೋಬೋದು ಫ್ರೆಂಡ್ಸ್. ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿ ನೀವು ಮಾಡಿ.
ಎಷ್ಟು ಬೇಗ ರಿಮೂವ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.